ಪಾಪ ಅಮ್ಮಂದ್ರೆ ಅಂತಂದರೆ ಕ್ಯಾಶುವಲ್ ಆಗಲಿ ಮಮತಾಮಯಿಗಳಿರ್ತಾರೆ, ಸಹೃದಯಶೀಲರಿರ್ತಾರೆ, ತ್ಯಾಗಮಯಿಗಳಿರ್ತಾರೆ ಅಲ್ವಾ. ಬಟ್ ಎಲ್ಲ ಅಮ್ಮಂದ್ರು ಇರಲ್ಲ ಹಂಗೆ. ನಮ್ಮೂರಲ್ಲಿ ಒಬ್ಬ ಅಮ್ಮ ಇದ್ದಾರೆ, ಸಿಕ್ಕಾಪಟ್ಟೆ ಕ್ರೂರಿ ಗುರು. ಅವ್ರ ಮಗು ಒದಿತಾ ಇದೆ ಅಂತ ಬಿಟ್ಟೆ ಓಡ್ಬಿಟ್ಲು ಗುರು. ಇರ್ಬೋದು ಆ ಮಗು ಒಂದು 35 ವರ್ಷ ಇರ್ಬೋದು, ಬಟ್ ಯೂಶ್ವಲಿ ಏನಂತಾರಲ್ಲ, ಲೈಕ್ ಈಗ ನಮ್ಮ ಜನ್ರೇಷನ್ ಪೇರೆಂಟ್ಸ್ ಇದಾರಲ್ಲ, ಅವ್ರಿಗೆ ಆಲ್ಮೋಸ್ಟ್ ಸ್ವಲ್ಪ ಇನ್ನೋಸೆನ್ಸ್ ಜಾಸ್ತಿ ಇರುತ್ತೆ. ಅವ್ರಿಗೆ ಮೊಬೈಲ್ ಸರಿಯಾಗಿ ಯೂಸ್ ಮಾಡೋಕ್ಕೆ ಬರಲ್ಲ, ಹೊಸ ಟೆಕ್ನಾಲಜೀಸ್ ಅಷ್ಟು ಮಾಡರ್ನ್ ಟೆಕ್ನಾಲಜೀಸ್ ಗೊತ್ತಿರಲ್ಲ ಅಲ್ವಾ. ಸೊ ಅಷ್ಟು ಗೊತ್ತಿರಲ್ಲ. ಈಗ ಅವಾಗೆಲ್ಲ ಸಿಮ್ ಕಾರ್ಡ್ ಅವರು ಕಾಲ್ ಮಾಡಿಬಿಟ್ಟು ಈ 3 ಕ್ವಶನ್ಗೆ ಆನ್ಸರ್ ಮಾಡಿಬಿಡಿ, ನಿಮಗೆ 3 ಲಕ್ಷ ಬಂದ್ಬಿಡುತ್ತೆ, 5 ಲಕ್ಷ ಬಂದ್ಬಿಡುತ್ತೆ ಅಂತ ಇರ್ತದೆ ಗೊತ್ತಾ. ಸೊ ಒಂದಿನ ಆ ಗೂಮ್ ನನ್ನ ಮಕ್ಕಳು ಎಂಥ ಡಂಬು ಕ್ವಶನ್ ಕೇಳ್ತಾರೆ ಅಂತಂದರೆ ಈವನ್ ಪೊಲಿಟಿಷಿಯನ್ಸು ಆನ್ಸರ್ ಮಾಡ್ಬೋದು, ಅಷ್ಟು ಡಂಬು ಕ್ವಶನ್ ಕೇಳ್ತಾರೆ. ನಮ್ಮಮ್ಮ 5 ಲಕ್ಷ ಬರುತ್ತೆ, ರೆಡಿ ಆಗ್ಬಿಡೋಣ. ಕೇಳಿದ್ದಾರೆ ಫಸ್ಟ್ ಕ್ವಶನ್, ಕರ್ನಾಟಕ ಯಾವ ದೇಶದಲ್ಲಿದೆ? ಭಾರತ, ಪಾಕಿಸ್ತಾನ. ನಮ್ಮಮ್ಮ ಭಾರತ ಓದ್ತಿದ್ದಾರೆ, ಖುಷಿ. ಸೆಕೆಂಡು, ಕಾಗೆ ಯಾವ ಬಣ್ಣದಲ್ಲಿದೆ? ಕಪ್ಪು, ಬಿಳಿ. ನಮ್ಮಮ್ಮ ಕಪ್ಪು. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಇವರಿಬ್ಬರಲ್ಲಿ ಯಾರು ಕ್ರಿಕೆಟ್ ಆಡುತ್ತಿದ್ದರು? ಸಚಿನ್ ತೆಂಡೂಲ್ಕರ್, ಅಂಬರೀಷ್. ನಮ್ಮಮ್ಮ ಗೊತ್ತಿಲ್ಲ. ನಾನು ಕೇಳಿದೆ, ಯಾಕಮ್ಮ ಸಚಿನ್ ತೆಂಡೂಲ್ಕರ್ ಅಂತ ಗೊತ್ತಿರಲ್ವಾ? ಗೊತ್ತಿತ್ತು ಕಪ್ಪು. ಯಾರಿಗೆ ಗೊತ್ತು? ಅಂಬರೀಷು ಮನೇಲಿ ಆಡ್ತಾ ಇದ್ರೆ. ವಾವ್, ಎಂತ ಕ್ಯೂಟ್ ಗುರು. ಬಟ್ ಲಾಜಿಕ್ ಇದೆ ತಾನೆ. ಆ್ಯಂಡ್ ಅಮ್ಮಂದ್ರಿಗೆ ಯೂಶಲಿ ಜಾಸ್ತಿ ಭಯ ಇರುತ್ತೆ ಅಲ್ವಾ, ಲೈಕ್ ಕಂಪೇರಿಟಿವ್ಲಿ ತುಂಬ ಭಯ ಇರುತ್ತೆ. ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಾರೆ ಇಲ್ಲ ತರ ಸ್ವಲ್ಪ ಜಾಸ್ತಿ ಭಯ ಇರುತ್ತೆ. ಹೋಯ್ತು ಅಂದರೆ ಓಹೋ ವಾಪಸ್ ಬರಲ್ಲ ಇವನು, ಏನಾದ್ರು ಆಗ್ಬಿಡುತ್ತೆ, ಜಾಸ್ತಿ ಭಯ ಇರುತ್ತೆ. ಅಪ್ಪಂದ್ರಿಗೂ ಭಯ ಇರುತ್ತೆ, ಬಟ್ ಅಮ್ಮಂದ್ರ ಕಂಡ್ರೆ ಅಷ್ಟೇ. ಬಟ್ ಅಮ್ಮಂದ್ರಿಗೆ ಸಿಕ್ಕಾಪಟ್ಟೆ ಭಯ ಇರುತ್ತಲ್ಲ. ಸೊ ಒಂದಿನ ನಮ್ಮ ಅಣ್ಣ ಏನು ಮಾಡ್ದ, ಬೆಂಗಳೂರಿಗೆ ಬರ್ತಾ ಇದ್ದ, ಬಿಕಾಸ್ ಈಸ್ ಇಂಜಿನಿಯರ್, ಕೆಲಸ ಬರಬೇಕಿತ್ತು. ನಮ್ಮಮ್ಮ ಹೇಳಿದ್ರು, ಹೋಗ್ತಾ ಇದೆಯಾ, ಕಂಡಕ್ಟರ್ ಎಲ್ಲೆಲ್ಲಿ ವಿಜಿ ರೋಡ್ ನಿಲ್ಲಿಸ್ತಾನೆ ಅಲ್ಲೆಲ್ಲ ಫೋನ್ ಮಾಡಿಬಿಟ್ಟು ಬದುಕಿದ್ದೀನಿ ಅಂತ ಹೇಳು. ನಾನು ಹೇಳಿದೆ, ಅಮ್ಮ ಕಾಲ್ ಮಾಡಿದ್ರೆ ಸಾಕ್ತಾನೆ, ಬದುಕಿದ್ರೆ ತಾನೆ ಮಾಡೋಕ್ಕಾಗೋದು, ಮುಚ್ಕೊಂಡು ಹೋಗಿ ಕೂತ್ಕೊಳ್ಳಿ, ಕೆಲ್ಸಕ್ಕೆ ಹೋಗ್ದಾನೆ. ಹೋದ, ಬಟ್ ನಮ್ಮ ಅಣ್ಣ ಫೋನೇ ಮಾಡಿಲ್ಲ. ನಮ್ಮಮ್ಮ ಬಂದರು, ನಮ್ಮಮ್ಮನೇ ಫೋನ್ ಮಾಡಿದ್ರು 18 ಸಲ, ರಿಸೀವ್ ಮಾಡಲಿಲ್ಲ. ನಮ್ಮಮ್ಮ ಹೋದ್ರು, ಅಡುಗೆ ಮಾಡಿದ್ರು, ಬಂದು ಗಾಬರಿ ಆದರು. ಸೊ ಈಗ ಒಬ್ಬ ಎಂಪ್ಲಾಯಿಗೆ ನಾವು ಕೂತ್ರೆ ಏನು ಮಾಡಬೇಕು? ನಮ್ಮಮ್ಮನ ಸಮಾಧಾನ ಮಾಡಬೇಕು. ಓದಿ ಸಮಾಧಾನ ಮಾಡೋಣ ಅಂತ ಹೋಗಿ ನಮ್ಮಮ್ಮನ ಕಣ್ಣು ನೋಡ್ತಾ ಇದ್ದೀನಿ. ನಮ್ಮಮ್ಮನ ಕಣ್ಣಲ್ಲಿ ಅವ್ರ ತಲೆಯಲ್ಲಿ ಏನೇನು ಹೋಗ್ತಾ ಇದೆ ಎಲ್ಲ ಸಿನಿಮಾ ಥರ ಬರ್ತಾ ಇದೆ. ಫಸ್ಟ್ ನಮ್ಮ ಅಣ್ಣ ಹೋಗ್ತಾನೆ, ಒಂದು ಬೇಕಾಟ ಹೋಗ್ಬಿಡುತ್ತೆ, ಬಸ್ ಹತ್ತಾನೆ, ಕಂಡಕ್ಟರ್ ಎಲ್ಲ ನೋಡ್ತಾವನೆ, ಡ್ರೈವರ್ ಎಣ್ಣೆ ಹೊಡ್ಕೊಂಡ್ಬಿಟ್ಟವನೆ, ಓಡಿಸ್ತಿರ್ಬೇಕಾದ್ರೆ ಒಂದು ಎಲ್ಲಿಂದ ಅಂತ ಗೊತ್ತಿಲ್ಲ ಒಂದು ಮಗು ಅಡ್ಡ ಬಂದ್ಬಿಡುತ್ತೆ. ಡ್ರೈವರು ಸಾಕಂತ ತಿರುಗಿಸ್ತಾನೆ ಬಸ್ನ, ಅದು ಹಳ್ಳಕ್ಕೆ ಬೀಳ್ತಾ ಇದೆ. ನಮ್ಮ ಅಣ್ಣ ಕಿಟಕಿಯಿಂದ ಆಚೆ ಬೀಳ್ತಾ ಇದ್ದಾನೆ, ಮೊಬೈಲು ಪ್ಯಾಂಟ್ ಜೋಬಿಂದ ಆಚೆ ಬೀಳ್ತಾ ಇದೆ, ಕೆಳಗಡೆ ಬಿದ್ದಿದ್ದಾನೆ, ಒದ್ದಾಡ್ತಾ ಇದ್ದಾನೆ, ಫುಲ್ ರಕ್ತ ಒದ್ದಾಡ್ತಾ ಇದ್ದಾನೆ. ಅಲ್ಲೆಲ್ಲ ಫೋನ್ ರಿಂಗ್ ಆಗ್ತಿದೆ, ರೀಚ್ ಆಗ್ತಾ ಇದ್ದಾನೆ, ಆಗ್ತಾ ಇಲ್ಲ, ಫುಲ್ ರಕ್ತ. ಟಪ್, ಫೋನ್ ಕಟ್. ಅಮ್ಮ ಇಷ್ಟನ್ನೆಲ್ಲ ತಲೆಟ್ಕೊಂಡು ಅಡುಗೆ ಮಾಡ್ದ ಗುರು. ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣ್ತಿತ್ತು ಅಂತಂದ್ರೆ ನಾನು ಫಿಕ್ಸ್ ಆಗ್ಬಿಟ್ಟೆ, ಆಸ್ತಿ ಎಲ್ಲ ನಂದೇ. ನಾವು ಬ್ರೋ ಆಸ್ತಿ ಎಲ್ಲ ಜಸ್ಟ್ ಜೋಕ್, ನಮ್ಗೆ ಆಸ್ತಿ ಎಲ್ಲ ಮಾರ್ಬಿಟ್ಟಿದ್ದೀವಿ. ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣ್ಬಿಡ್ತು ಗುರು. ನನಗಂತೂ ಏನಪ್ಪ ಇದು ಹಿಂಗೆ ಫುಲ್ ಭಯ ಆಗೋಯ್ತು. ಅಷ್ಟೊತ್ತು ನಮ್ಮಪ್ಪ ಬಂದರು. ನಮ್ಮಪ್ಪ ಬಂದು, ಇದ್ಯಾಕೆ ಹಿಂಗೆ ಕೂತಿರಿ, ಅಡುಗೆ ಆಗಿಲ್ವಾ? ಅಪ್ಪ ಸಂತು ಫೋನ್ ಮಾಡಿ ರಿಸೀವ್ ಮಾಡ್ತಿಲ್ಲ, ಇನ್ನೊಂದ್ಸಲ ಮಾಡು ಅಪ್ಪ. 18 ಸಲ ಆಯಿತು. ನಮ್ಮಪ್ಪ ಫುಲ್ ಗಾಬರಿ, ಅಯ್ಯಯ್ಯೋ 30,000 ಕೊಟ್ಟಿದ್ದ ಮೊಬೈಲ್ ಹೋಯ್ತಾ? ಆ ಟೈಮಲ್ಲಿ ನಾನು ನಮ್ಮಮ್ಮನ ಕಣ್ಣು ನೋಡಿದೆ. ನಮ್ಮಮ್ಮ ಯಾವುದೋ ಕೋರ್ಟ್ ಮುಂದೆ ನಿಂತ್ಕೊಂಡು ಡಿವೋರ್ಸ್ ಪೇಪರ್ಗೆ ಸೈನ್ ಆಗ ಪೆನ್ ಓದಿರ್ತಾ ಇದ್ರು. ಇನ್ನೇನೋ ಸೈನ್ ಮಾಡಬೇಕು, ಅಷ್ಟೊತ್ತಿಗೆ ಒಂದು ಫೋನ್ ಬಂತು, ಅನ್ನೋನ್ ನಂಬರ್. ಇಂಥ ಕಂಡೀಷನಲ್ಲಿ ಅನ್ನೋನ್ ನಂಬರಿಂದ ಬಂದರೆ ಅಪ್ಪಾ ಎಷ್ಟು ಭಯ ಆಗುತ್ತೆ ಗುರು. ಫುಲ್ ಗಾಬರಿ ಆಗಿದ್ವಿ, ಏನು ಮಾಡೋಕ್ಕಾಗಲ್ಲ, ಬಟ್ ರಿಸೀವ್ ಮಾಡಲೇಬೇಕಾಯ್ತು. ರಿಸೀವ್ ಮಾಡಿದ್ರು. ಆ ಕಡೆ ನೋಡಿದ್ರೆ ನಮ್ಮ ಅಣ್ಣ. ಅಮ್ಮ ಮೊಬೈಲ್ ಕಳೆದೋಗಿತ್ತು, ನನ್ನ ಫ್ರೆಂಡ್ ನಂಬರಿಂದ ಮಾಡ್ತಾ ಇದ್ದೀನಿ. ಲೇ ಇನ್ನೊಂದು 5 ನಿಮಿಷ ತಡೆದಿದ್ದೀರಿ, ಸ್ವಾತಂತ್ರ್ಯ ಸಂಗ್ರಾಮ ಆಗ್ತಿತ್ತಲ್ಲ ಇಲ್ಲಿ. ಆಲ್ಮೋಸ್ಟ್ ಸೈನ್ ಮಾಡಿಬಿಟ್ಟಿದ್ರು.
ಸಿ ನಮ್ಮಮ್ಮ ಎಷ್ಟು ಸಿಂಪಲ್ ಇದ್ದಾರೆ ನೋಡಿ, ಅವ್ರ ಅಸಂಪ್ಷನ್ ಕಂಪ್ಲೀಟ್ ರಾಂಗ್ ಆಗಿದೆ, ಬಟ್ ಖುಷಿಯಾಗಿದ್ದಾರೆ. ನಮ್ಮಪ್ಪ ಏನು ಅನ್ಕೊಂಡಿದ್ರು ಅದೇ ಆಗಿದೆ, ಖುಷಿನೇ ಇಲ್ಲ ಮನುಷ್ಯನಿಗೆ. ಸಿ ನನಗೂ ಸ್ವಲ್ಪ ಖುಷಿ ಆಯಿತು, ಬಿಕಾಸ್ ಅವ್ನ ಮೊಬೈಲ್ ಚಾರ್ಜರ್ ಕಳೆದಾಕ್ಬಿಟ್ಟಿದ್ದೇನೆ. ಸೊ ಯೂಶಲಿ ಸಿ ಅಮ್ಮಂದು ಸ್ವಲ್ಪ ಜಾಸ್ತಿ ಭಯ ಇರುತ್ತೆ, ಲೈಕ್ ಹೌದಲ್ವಾ? ಯಾಕಂದರೆ ಈ ಪ್ರೀತಿಗೆ ಕರೆನ್ಸಿ ಅಂದ್ರೇ ಭಯ. ಜಾಸ್ತಿ ಪ್ರೀತಿ ಜಾಸ್ತಿ ಭಯ, ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೂ ಹಳ್ಳಿಯವ್ರಿಗೆ ಬೆಂಗಳೂರು ಕಂಡ್ರೆ ಸಿಕ್ಕಾಪಟ್ಟೆ ಭಯ. ನಿಜ, ಯಾರಾದ್ರೂ ಹೊರಗಡೆ ಬರ್ತಾರೆ, ಓಹೋ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಎತ್ತಾಕೊಂಡು ಹೋಗ್ಬಿಡ್ತಾರೆ ಈ ಸಣ್ಣ ಮಗುನ, ಅಷ್ಟು ಭಯ. ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದೆ, ಆಯಿತಾ, ಊರಿಂದ ಬಂದಿದ್ದೆ ಬೆಂಗಳೂರಿಗೆ. ಸೊ ಇಲ್ಲೆಲ್ಲ ಹೇಳ್ತಾರೆ ಗೊತ್ತಾ, ಲೈಕ್ ರಾತ್ರಿ ಹೊತ್ತೆಲ್ಲ ಇಲ್ಲಿ ಹುಡುಗಿರು ಒಬ್ಬೊಬ್ಬರೇ ಓಡಾಡೋಕ್ಕಾಗಲ್ಲ ಅಂತ. ಹುಡುಗರು ಓಡಾಡೋಕ್ಕಾಗಲ್ಲ, ಎಷ್ಟು ಭಯ ಆಗುತ್ತೆ ಗುರು. ಅದರಲ್ಲೂ ಮೆಜೆಸ್ಟಿಕ್ 100%. ಓಹೋ, ಒಳಗಡೆ ಹೋಗ್ತಿದ್ದೆ, ಯಾವುದಿದು ಭೂಗತ ಪ್ರಪಂಚ. ಸಿ ನೀವು ಹೋಗಿ ಯಾರ್ಯಾರು ಬೆಂಗಳೂರಿಂದ ಔಟ್ ಸೈಡ್ ಬಂದರೆ ಅವ್ರಿಗಷ್ಟೇ ಅರ್ಥ ಆಗುತ್ತೆ ಇದು. ಸಿ ಸುತ್ತಮುತ್ತ ನೋಡಿದ್ರೆಲ್ಲ ಕಳ್ಳರ ಥರನೇ ಕಾಣ್ತಿರ್ತಾರೆ. ಕಳ್ಳ ಇರ್ಬೋದೇನು, ಕಳ್ಳ ಇರ್ಬೋದೇನು ಅಂತ. ಯಾವ ನಂಗೆ ಜೇಬು ಕೈ ಹಾಕ್ಬಿಡ್ತೀನಿ, ಅಣ್ಣ ಅಣ್ಣ ಪರ್ಸ್ ಇಲ್ಲ ಅಣ್ಣ, ಅಲ್ಲಿ ಪರ್ಸ್ಗೆಲ್ಲ ಕೈ ಹಾಕಿದ್ದೆ. ಓ ಗುರು, ನೀವು ಊರಲ್ಲಿ ಎಂತ ದೊಡ್ಡ ಗಂಡಸಾಗಿರೋ ಮ್ಯಾಟ್ರ್ ಆಗಲ್ಲ. ಇಲ್ಲೇ ಗರ್ತಿನೇ ಊರಲ್ಲಿ ಆನೆ ಪಟಕ್ಕೆ ನೋ, ಇಲ್ಲಿ ಸುರು ಬತ್ತೀನೆ, ಅಷ್ಟು ಭಯ ಆಗುತ್ತೆ ಗುರು. ಅಣ್ಣ ಆಮೇಲೆ ನೋಡಿ ನೀವು ಮೆಜೆಸ್ಟಿಕ್ 100% ಎಲ್ಲ ಸಿಗ್ತವೆ, ಇಂಥದ್ದು ಎಲ್ಲ ಸಿಗ್ತವೆ. ಯೂಸ್ ಆ್ಯಂಡ್ ಥ್ರೋ ಚಡ್ಡಿಯಿಂದ ಹಿಡಿದು ಆ್ಯಪಲ್ ಐಫೋನ್ ತನಕ ಎಲ್ಲ ಸಿಗ್ತದೆ. ಒಂದ್ಸಲ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಣ್ಣ ಕಳೆದೋಗಿದ್ದ, ಅವನು ಸಿಕ್ಕಿದ್ದ, ಬಟ್ ರೇಟ್ ಜಾಸ್ತಿ ಹೇಳಿದ್ರು ತಗೊಳ್ಳಿಲ್ಲ. ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ನೋಡಿ ನೀವು ಅಲ್ಲಿ ಎಲ್ಲ ಓಡ್ತಾನೆ ಇರ್ತಾರೆ, ಯಾರು ನಿಲ್ಲಲ್ಲ, ಓಡ್ತಾ ಇರ್ತಾರೆ. ಬಿಕಾಸ್ ಭಯ ಎಲ್ರಿಗೂ, ಎಲ್ಲಿ ನಿಂತರೆ ಬಿಸ್ನೆಸ್ ಮ್ಯಾನ್ ಅನ್ಕೊಬಿಡ್ತಾರೋ ಅಂತ. ಆ್ಯಂಡ್ ನನಗನ್ಸುತ್ತೆ ಕರುಣೆನೂ ಇಲ್ಲ ಗುರು, ಜನಕ್ಕೆ ಕರುಣೆನೂ ಇಲ್ಲ. ಒಬ್ಬ ಆ ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಮೋಡ್ ಚಾಟಿಲಿ ಬಾರಿಸ್ಕೊತಾ ಇದ್ದಾನೆ, ರಪ್ಪ ರಪ್ಪ ಅಂತ. ಯಾರು ನೋಡ್ತಾ ಇಲ್ಲ, ಹೋಗ್ತಾ ಇದ್ದಾರೆ. ಸರ್ ನಾನು ನೋಡಿ ಅಯ್ಯೋ ಅನ್ನಿಸ್ತು, ಏನಾದ್ರು ಮಾಡ್ಬೇಕಲ್ಲ, ಹೊಸ ಚಾಟಿ ತಂದ್ಕೊಟ್ಟೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ ಆ್ಯಕ್ಚುಲಿ, ಬೆಂಗಳೂರಲ್ಲಿ ಯಾರು ಮೆಜೆಸ್ಟಿಕ್ ಓಡಾಡಿ ಎಲ್ಲ ಅಬ್ಸರ್ವ್ ಮಾಡಿರ್ತೀರ. ನಾವು ಒಂದ್ಸಲಿ ಹಿಂಗೆ ಹೋಗ್ತಾ ಇದ್ದಾರೆ ರಾತ್ರಿ ಹೊತ್ತು, ಇಬ್ಬರು ನೋಡಿದ ತಕ್ಷಣ ಗೊತ್ತಾಯ್ತು ಅವ್ರ ಗಂಡ ಹೆಂಡ್ತಿಯಲ್ಲ ಅಂತ. ಬಿಕಾಸ್ ಇಬ್ರು ಗಂಡಸ್ರೆ. ಅಲ್ಲ, ಓಹೋ ಬಂತು ನಮ್ಮ ಟಾಪಿಕ್ಕು. ಒಬ್ಬ ಚಾರ್ಜರ್ ಮಾಡ್ತಿದ್ದ, ಒಬ್ಬ ಪವರ್ ಬ್ಯಾಂಕ್ ಮಾಡ್ತಿದ್ದ. ಸೊ ಬೆಂಗಳೂರು ಎರಡು ಗುರು. ಅಲ್ಲಿ ಬಂದಾಗ ಒಂದು ನಮ್ಮ ಫ್ರೆಂಡ್ ಹೇಳಿದ ಅಂತಂದರೆ, ಇಲ್ಲಿ MLA MP ಗಳೆಲ್ಲ ಸರಿಯಾಗಿ ನೀರು ಕುಡಿಯಲ್ಲ. ನಾನು ಕೇಳಿದೆ ಯಾಕೆ? ಬಿಕಾಸ್ ಕೆರೆನೇ ನುಂಗ್ಬಿಟ್ಟಿದಾರಲ್ಲ. ಆಮೇಲೆ ಎಲ್ಲ ಬಸ್ ಸ್ಟ್ಯಾಂಡೆಲ್ಲ ನೋಡಿ ನೀವು, ಈ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಹಾಕಿರ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಹಾಕಿರ್ತಾರೆ, ಬಸ್ ಒಳಗೂ ಹಾಕಿರ್ತಾರೆ, ದೇವಸ್ಥಾನದಲ್ಲಿ ಹಾಕಿರ್ತಾರೆ, ಎಲ್ಲ ಕಡೆ ಹಾಕಿರ್ತಾರೆ. ಬಟ್ ಇಂಪಾರ್ಟೆಂಟು ಕಳ್ಳರಿರೋ ಕಡೆನೇ ಹಾಕಿರಲ್ಲ. ಹಾಂ, ನೀವು ನೋಡಿ, ನೀವು ವಿಧಾನಸೌಧದಲ್ಲಿ ಎಲ್ಲೂ ಹಾಕಿಲ್ಲ. ಬೆಂಗಳೂರು ಕ್ರೇಜಿ ಗುರು, ಐ ಲವ್ ಬೆಂಗಳೂರು ಕ್ರೇಜಿ. ಹೆಂಗಂತಂದರೆ ಇಲ್ಲಿ ಬೆಂಗಳೂರು ಎಷ್ಟು ವಿಶಾಲವಾಗಿ ಹೋಗ್ತಾ ಇದೆ, ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ದೋಸೆ ಆಪೋಸಿಟಲ್ಲೇ ಬರ್ತಾ ಇದೆ. ಹಿಂಗೆ ದೋಸೆ ಫುಲ್ ಕಂಪ್ಲೀಟ್ ಸಣ್ಣದಾಗ್ಬಿಟ್ಟಿದೆ, ಇಡ್ಲಿ ಸೈಜು ಬಂದ್ಬಿಟ್ಟಿದೆ ಗುರು ದೋಸೆ. ಗುರು ಇದಕ್ಕಿಂತ ದೊಡ್ಡದಾಗಿ ನಮ್ಮ ಅಜ್ಜಿ ಹಣಬೊಟ್ಟಾಕತ್ತಾರೆ. ಕರ್ಮ ಗುರು. ನಾವು ಒಂದ್ಸಲ ಹೋಟ್ಲಿಗೆ ಹೋಗಿದ್ದೆ, ಆಯ್ತಾ, ಟೀ ಕುಡಿಯೋಣ ಅಂತ ಹೋಗಿದ್ದೆ. ಟೀ ಕುಡಿದೆ. ಯೂಶಲಿ ಟೀ ಎಷ್ಟಿರುತ್ತೆ? 10 ರೂಪಾಯಿ ಇರುತ್ತೆ. 10 ರೂಪಾಯಿ ಕೊಟ್ಟೆ. ಅವನದು ಇಲ್ಲ 15. ಯಾಕಣ್ಣ? 5 ರೂಪಾಯಿ ಆಲ್ರೆಡಿ ಜಾಸ್ತಿ ಆಗಿದೆ. ಓಕೆ ಕೊಟ್ಟೆ. ಆಮೇಲೆ ಯೋಚನೆ ಮಾಡ್ತಿದ್ದೀನಿ, ಅರೆ ನಾನು ಕುಡಿದಿದ್ದೆ ಲೆಮನ್ ಟೀ ಅಲ್ವಾ? ಕರ್ಮ ಗುರು. ಇಲ್ಲೊಂದ್ಸಲ ಹುಡುಗಿರು ಅರ್ಥ ಆಗಲ್ಲ, ಇಲ್ಲಿ ಹುಡುಗಿರಲ್ಲ ಮನುಷ್ಯ ಅರ್ಥ ಆಗಲ್ಲ ಇಲ್ಲಿ ಗುರು. ಒಂದ್ಸಲಿ ಸರ್ ನಾವೇ ಶೋ ಎಲ್ಲ ಮುಗಿದ ಮೇಲೆ ಒಂದು ಹುಡುಗಿ ಮೆಸೇಜ್ ಮಾಡಿಲ್ಲ ನನಗೆ. ಪ್ಲೀಸ್ ದಯವಿಟ್ಟು ಕೇಳಿ, ಪೂರ್ತಿ ಕೇಳಿ. ಮೆಸೇಜ್ ಮಾಡಿದ 1-2-3 ದಿನ ನಾನು ಜೋಶಲ್ಲಿ ಓಹೋ ಅಂತ ಮೆಸೇಜ್ ಮಾಡಿದೆ. ಒಂದಿನ ಅನಿಸ್ತು, ಏನು ಗುರು ನಮ್ಮ ಜೀವನ ಎಲ್ಲ ಬರೀ ಮೆಸೇಜ್ ಮಾಡಿದೆ ಆಗೋಯ್ತಲ್ಲ. ಒಂದಿನ ಕಾಫಿಗಾರು ಕರೆಯೋಣ, ಮ್ಯಾಕ್ಸಿಮಮ್ ಏನು ಅನ್ಬೋದು, ಡಯಾಬಿಟಿಸ್ ಇದ್ರೆ ಬೇಡ ಅಂತ ಹೇಳಿ. ಸೊ ಕರೆದೆ, ಈ ಭಾನುವಾರ ಫ್ರೀ ಇದ್ದೀರಾ, ಕಾಫಿ ಕುಡಿಯೋಣ ಅಂತ. ಅವಳೇನಲ್ಲ ಗೊತ್ತಾ, ಇಲ್ಲ ಆಗಲ್ಲ, ಆಸ್ಪತ್ರೆಗೆ ಹೋಗ್ಬೇಕು, ನನ್ನ ಮಗಳಿಗೆ ಹುಷಾರಿಲ್ಲ. ಬಲೂನ್ ಊದೇ ಇಲ್ಲ, ಹೊಡೆದೋಯ್ತು.
ಅಷ್ಟಾಗಿದ್ರೆ ಹೋಗಿ ಗುರು ಅವಳ ಮಗಳು ಫೋಟೋ ಕಳಿಸಿದಲ್ಲ ಪ್ರೂಫ್ಗೆ, ಓಪನ್ ಮಾಡಿದ್ರೆ ನಾಯಿ. ಛೀ, ನನಗೆ ಅದಕ್ಕೆ ಹುಡುಗಿರ ಜೊತೆ ಮಾತಾಡೋಕ್ಕೆ ಭಯ ಆಗುತ್ತೆ. ನೆಕ್ಸ್ಟ್ ಏನಾದರೂ ಕರಡಿ ತೋರಿಸ್ಬಿಟ್ಟು ನಮ್ಮಪ್ಪ ಏನಲ್ಲಿ ನಾನು ಅಂಕಲ್ ಪಂಚೆ ಹಾಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋನ ಪೂರ್ತಿ ನೋಡೋದಕ್ಕೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ನಿಮಗೆ ಬೆಂಗಳೂರು ನೋಡಿದ್ರೆ ಇಷ್ಟ ಆಗುವಂಥ ಸಂಗತಿ ಯಾವುದು, ಹಾಗೆ ಇದೊಂಥರ ವಿಚಿತ್ರವಾಗಿದೆಯಲ್ಲ ಬೆಂಗಳೂರಲ್ಲಿ ಅನಿಸೋ ಸಂಗತಿ ಯಾವುದು, ಅದನ್ನು ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಬಾಯ್ ಬಾಯ್.